ಅಲ್ವೇ, ಆಶ್ರಮದಲ್ಲೇ ಒಂದ್ 4-5 ಸತಿ ಸ್ಯಾನಿಟೈಸರ್ ಯೂಸ್ ಮಾಡಿ ಕೈ ತೊಳ್ಕೊಂಡೆ. ಇನ್ನು ಅದೆಷ್ಟ್ ಸತಿ ಕೈ ತೊಳ್ಕೊತೀಯೇ? ಅವ್ರನ್ನ ಮುಟ್ಟಿದ್ ನೆನ್ಪಾದಾಗ್ಲಿಲ್ಲ ಕೈ ತೊಳ್ಕೊಳ್ಬೇಕು ಅನ್ಸತ್ತಮ್ಮ. ಆ ಮಿಡಲ್ ಕ್ಲಾಸ್ ಜನ ನೋಡಿದ್ರೆ ಸಾಕು, ನನ್ ಮೈಯೆಲ್ಲ ಕೆಂಡ ಆಗತ್ತೆ. ಬರೀ ಕೈ ಮುಟ್ಟಿದ್ದಕ್ಕೆ ಹೀಗೆ? ಇನ್ನು ಅವಳ ಮನೆಗ್ ಬಂದ್ರೆ ಆಸಿಡ್ ವಾಶ್ ಮಾಡಿಸ್ತೀಯಾ? ಏನ್ ಮುಖ ನೋಡ್ತೀಯಾ? 3 ಲಕ್ಷದ ಉಂಗ್ರ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವಳ ಕೈಗೆ ಹಾಕ್ಬಿಟ್ಟು ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಅಮ್ಮ, 3 ಲಕ್ಷ ಅಲ್ಲ, 3 ಲಕ್ಷ. ಅಂಡ್ ಯು ನೋ ಒನ್ ಥಿಂಗ್, ವಜ್ರ ಎಲ್ರಿಗೂ ಆಗ್ಬರಲ್ಲ. ನೋಡ್ತಾ ಇರು, ಮುಂದೆ ಅವ್ರ ಜೀವನ ಬಾಯ್ ಬಡ್ಕೋಬೇಕು, ಹಾಗಾಗತ್ತೆ. ಸಂತೋಷನೂ ನೀನೇ, ಸಂತಾಪನೂ ನೀನೆ. ಇದೇನೇ ನಿನ್ ಮರ್ಮ ಅಲ್ಲ? ನನ್ನ ಹೆತ್ತ ತಾಯಿ ನೀನು, ಹುಟ್ಟಿದಾಗಿಂದ ನನ್ನನ್ನು ನೋಡ್ತಿದ್ಯಾ. ನಿನ್ನಿಂದಾನೇ ನನ್ನನ್ನ ಜಡ್ಜ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ನು ನಾನ್ ಹೆತ್ತ ಮಕ್ಕಳು, ಆ ಮಿಡಲ್ ಕ್ಲಾಸ್ ಜನ, ಅವರಿಂದ ನನ್ನನ್ನು ಅರ್ಥ ಮಾಡ್ಕೊಳಕ್ ಆಗತ್ತಾ? ಅರ್ಥ ಆಗದೇನ್ ಮಣ್ಣು. ನೀನ್ ಆಡ್ತಾ ಇರೋದ್ ನೋಡ್ತಾ ಇದ್ರೆ ನಿನ್ ಮಗನ್ ಮದ್ವೆನ ಅವಳ ಜೊತೆನೆ ಮಾಡಿಸ್ತೀಯ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ? ಅದ್ ಹೇಗೆ? ನಾವ್ ಹೋಗಿದ್ ಗುರುಗಳ ಮಾತು ಯಾವತ್ತಾದ್ರೂ ಸುಳ್ಳಾಗಿದೆಯೇನೆ? ಅಂಥವ್ರೆ 6 ತಿಂಗಳೊಳಗಡೆ ಪರಿಹಾರ ಮಾಡ್ಕೊಂಡ್ರೆ ಮದ್ವೆ ಆಗತ್ತೆ ಅಂತ ಹೇಳಿದ್ದಾರೆ. ನೀನ್ ಬೇರೆ ವಜ್ರದುಂಗ್ರ ಹಾಕಿ ನಿಶ್ಚಿತಾರ್ಥ ಅಂತ ಹೇಳಿದೀಯ. ಇನ್ನು ಮದ್ವೆ ಆಗದ್ ಒಂದೇ ಬಾಕಿ ಅಲ್ವಾ?